ಎಲ್ರಿಗೂ ನಮಸ್ಕಾರ. ಸೊ ಇನ್ನೊಂದು ಸಮಸ್ಯೆ ಇದರಲ್ಲಿ ಬರುವಂಥದ್ದು ಅಂತ ಹೇಳಿದರೆ, ಐ ಎನ್ ಒ ಅಥವಾ ಎಚ್ ವೈ ಶಾಲೆಯಲ್ಲಿ ಚೇಂಜ್ ಆಗಿದ್ದಾರೆ ಅಂತ ಹೇಳಿದರೆ, ಇನ್ ಕೇಸ್ ಟ್ರಾನ್ಸ್ಫರ್ ಆಗಿದ್ದಾರೆ ಇಲ್ಲ ರಿಟೈರ್ಡ್ ಆಗಿದ್ದಾರೆ ಅಂತ ಹೇಳಿದರೆ, ಇದರಲ್ಲಿ ಲಾಗಿನ್ ಆಗಬೇಕಾದ್ರೆ ಏನಾಗ್ತದೆ, ಒ ಟಿ ಪಿ ಎಲ್ಲ ಅವರಿಗೆ ಹೋಗ್ತದೆ ಮತ್ತು ಆಧಾರ್ ಡೀಟೇಲ್ಸ್ ಎಲ್ಲ ಕೂಡ ಅವರದ್ದು ಹೆಸರಲ್ಲಿ ಇರ್ತದೆ. ಇನ್ ಕೇಸ್ ಆ ಥರದ ಸಮಸ್ಯೆಯಲ್ಲಿ ನೀವು ಹೊಸ ಯಾರು ಟೀಚರ್ ಬರ್ತಾರೆ ಅವರನ್ನು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಮಾಡಬೇಕು, ಇಲ್ಲ ಅಂತ ಹೇಳಿದರೆ ಇನ್ಸ್ಟಿಟ್ಯೂಟ್ ನೋಡಲ್ ಆಫೀಸರ್ ಆಗಿ ಸೇರಿಸಬೇಕು ಅಂತ ಹೇಳಿದರೆ ನೀವು ನಿಮ್ಮ ಡಿಸ್ಟ್ರಿಕ್ಟ್ ನೋಡಲ್ ಆಫೀಸರ್ನ ಕಾಂಟ್ಯಾಕ್ಟ್ ಮಾಡಬೇಕಾಗ್ತದೆ. ಸೊ ಈ ಎನ್ ಎಸ್ ಪಿ ಸ್ಕೀಮಿಗೆ ಡಿಸ್ಟ್ರಿಕ್ಟ್ ನೋಡಲ್ ಆಫೀಸರ್ ಅಂತ ಇರ್ತಾರೆ, ಅದು ನಿಮ್ಮ ಡಯಟ್ ಆಫೀಸಲ್ಲಿ ಇದ್ದಾರೆ. ಸೊ ನೀವು ಡಯಟ್ ಆಫೀಸನ್ನು ಕಾಂಟ್ಯಾಕ್ಟ್ ಮಾಡಬೇಕಾಗ್ತದೆ. ಡಯಟ್ ಆಫೀಸಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕಾದ್ರೆ ನೀವು ನಿಮ್ಮ ಆಧಾರ್ ಡೀಟೇಲ್ಸನ್ನು ತೊಗೊಂಡು ಹೋಗಬೇಕು ಮತ್ತು ನಿಮ್ಮ ಶಾಲೆಯ ಲೆಟರ್ ಹೆಡ್ಡಲ್ಲಿ ನಿಮ್ಮ ಈ ಶಾಲೆಯ ಯಾವ ಟೀಚರನ್ನು ನೀವು ಐ ಎನ್ ಒ ಮಾಡಲಿಕ್ಕೆ ಇಷ್ಟಪಡ್ತೀರಿ ಅಥವಾ ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟ್ ಮಾಡಲಿಕ್ಕೆ ಇಷ್ಟಪಡ್ತೀರಿ ಅಂತೇಳಿ ಬರೆದು, ಅದರ ಒಟ್ಟಿಗೆ ನಿಮ್ಮ ಶಾಲೆಯ ಡೈಸ್ ಕೋಡನ್ನು ಸಹ ಬರೆದು ಮತ್ತು ರಿಕ್ವೆಷನ್ ಲೆಟರನ್ನು ಡಯಟ್ ಆಫೀಸಿನವರಿಗೆ ಒಂದು ಸಬ್ಮಿಟ್ ಮಾಡಿದರೆ ಅವರು ಆನ್ಲೈನಲ್ಲಿ ನಿಮ್ಮ ಹೆಸರನ್ನು ಅಪ್ಡೇಟ್ ಮಾಡಿ ಕೊಡ್ತಾರೆ. ಜೊತೆಯಲ್ಲಿ ನಿಮಗೆ ಯೂಸರ್ ಐ ಡಿ ಪಾಸ್ವರ್ಡನ್ನು ಸಹ ಕೊಡ್ತಾರೆ. ಆ ಯೂಸರ್ ಐ ಡಿ ಪಾಸ್ವರ್ಡ್ ಇಟ್ಕೊಂಡು ನೀವು ಲಾಗಿನ್ ಆಗ್ಬೋದು. ಸೊ ಒಮ್ಮೆ ನಿಮಗೆ ಯೂಸರ್ ಐ ಡಿ ಪಾಸ್ವರ್ಡ್ ಸಿಕ್ಕಿದ ಮೇಲೆ ನೀವು ಲಾಗಿನ್ ಆಗುವಾಗ ನಿಮಗೆ ಬಯೋ ಅಥೆಂಟಿಕೇಷನ್ ನಾಟ್ ಡನ್ ಅಂತ ಹೇಳಿ ಬರ್ತದೆ. ಆಗ ಮೊದಲನೇ ಸ್ಟೆಪ್ ನೀವು ಮಾಡಬೇಕಾಗಿರೋದು ಬಯೋ ಅಥೆಂಟಿಕೇಷನ್ ಆಲ್ರೆಡಿ ಇಂದಿನ ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೇನೆ ಹೇಗೆ ಬಯೋ ಅಥೆಂಟಿಕೇಷನ್ ಮಾಡೋದು ಅಂತೇಳಿ. ಸೊ 2 ಆ್ಯಪನ್ನು ಹಾಕಿ ಬಯೋ ಅಥೆಂಟಿಕೇಷನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಇದು ಬಯೋ ಅಥೆಂಟಿಕೇಷನ್ ಯಾರಿಗೆ ಮಾಡಬೇಕು ಅಂತ ಹೇಳಿದರೆ, ನೀವು ಹೊಸದಾಗಿ ಯಾರನ್ನು ಸೇರ್ಪಡೆ ಮಾಡಿರ್ತೀರಿ, ಐ ಎನ್ ಒ ಅಥವಾ ಎಚ್ ಒ ಐ ಯಾರನ್ನು ಹೊಸದಾಗಿ ಮಾಡಿರ್ತೀರಿ, ಸೊ ಅವರು ಈ ಫೇಸ್ ಅಥೆಂಟಿಕೇಷನ್ನ ಮಾಡ್ಕೊಳ್ಬೇಕಾಗ್ತದೆ. ಒಮ್ಮೆ ಫೇಸ್ ಅಥೆಂಟಿಕೇಷನ್ ಮಾಡಿದ ಮೇಲೆ ನಿಮ್ಮ ಲಾಗಿನ್ನಲ್ಲಿ ಬಯೋ ಅಥೆಂಟಿಕೇಷನ್ ಸ್ಟೇಟಸ್ ಏನಿದೆ ಅದು ಡನ್ ಅಂತ ಹೇಳಿ ಬರ್ತದೆ. ಅದು ಡನ್ ಅಂತ ಬಂದರೆ ಮಾತ್ರ ನಿಮಗೆ ಮುಂದಿನ ಸ್ಟೆಪ್ಸನ್ನು ಮಾಡಲಿಕ್ಕಾಗ್ತದೆ. ಸೊ ಮೊದಲನೇ ಹಂತ, ನೀವು ಹೊಸದಾಗಿ ಏನಾದರೂ ಸೇರ್ಪಡೆಗೊಂಡ್ರೆ ನೀವು ಮೊದಲನೇ ಹಂತ ಮಾಡಬೇಕಾಗಿರೋದು ಬಯೋ ಅಥೆಂಟಿಕೇಷನ್ನ ಮಾಡ್ಕೊಳ್ಳಿ. ಬಯೋ ಅಥೆಂಟಿಕೇಷನ್ ಮಾಡಿದ ಮೇಲೆ ಮುಂದಿನ ಹಂತದಲ್ಲಿ ನಿಮಗೆ ವೆರಿಫಿಕೇಷನ್ ಟ್ಯಾಬ್ ಸಿಗೋದಿಲ್ಲ. ಐ ಎನ್ ಒ ಲಾಗಿನಲ್ಲಿ ವೆರಿಫಿಕೇಷನ್ ಟ್ಯಾಬ್ ಇರೋದಿಲ್ಲ. ಸೊ ಈ ಒಂದು ಸಂದರ್ಭದಲ್ಲಿ ನೀವೇನು ಮಾಡಬೇಕಾಗ್ತದೆ, ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಟಲ್ಲಿ ಲಾಗಿನ್ ಆಗಿ ಅಲ್ಲಿ ಅಪ್ರೂವ್ ಐ ಎನ್ ಒ ವೆರಿಫಿಕೇಷನ್ ಕೊಟ್ಟು ಸಬ್ಮಿಟ್ ಕೊಟ್ಟರೆ ನಿಮಗೆ ಐ ಎನ್ ಒ ಲಾಗಿನ್ನಲ್ಲಿ ಈ ವೆರಿಫಿಕೇಷನ್ ಟ್ಯಾಬ್ ಕಾಣಿಸ್ತದೆ. ಸೊ ಈ 2 ಸ್ಟೆಪ್ಸನ್ನು ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿಕೊಟ್ಟಿದ್ದೀನಿ ಹೇಗೆ ಮಾಡೋದು ಅಂತೇಳಿ. ಈ 2 ಸ್ಟೆಪ್ಸನ್ನು ಅನುಸರಿಸಿದರೆ ಮಾತ್ರ ನಿಮಗೆ ವೆರಿಫಿಕೇಷನ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂದರೆ ಯಾರ್ಯಾರು ಹೊಸದಾಗಿ ಸೇರ್ಪಡೆಗೊಳ್ತೀರಿ, ಹೊಸದಾಗಿ ಇದನ್ನು ಅಪ್ಡೇಟ್ ಮಾಡ್ತೀರಿ, ಅಪ್ಡೇಟ್ ಮಾಡುವಾಗ ಈ 2 ಸ್ಟೆಪ್ಸನ್ನು ಫಾಲೋ ಮಾಡಿದರೆ ಮಾತ್ರ ನಿಮಗೆ ವೆರಿಫಿಕೇಷನ್ ಟ್ಯಾಬ್ ಕಾಣಿಸ್ತದೆ.